ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ಅವರ ಒಡೆತನದ ಕಬ್ಬಿನ ಫ್ಯಾಕ್ಟರಿಯಲ್ಲಿ ಕಬ್ಬಿನ ಬಿಲ್ ಕೊಡೋದಕ್ಕೆ ಮೀನಾಮೇಷವನ್ನ ಎಣಿಸಲಾಗ್ತಾ ಇದೆ. ಇದರಿಂದ ರೈತರು ರೊಚ್ಚಿಗೆದ್ದಿದ್ದಾರೆ. ಆನಂತರ ಏನಾಯ್ತು ಇಲ್ಲಿದೆ ನೋಡಿ ಸಂಬಂಧಪಟ್ಟಂತ ಸ್ಟೋರಿ. ಜಿಎಂ ಸಿದ್ದೇಶ್ವರ ಒಡೆತನದ ಸಕ್ಕರೆ ಕಾರ್ಖಾನೆಯಿಂದ ಸುಮಾರು 4 ಕೋಟಿಗೂ ಅಧಿಕ ಬಿಲ್ ಅನ್ನ ಕೊಡ್ತಾ ಇಲ್ಲ. ಖಾನಾಪುರದಿಂದ ಅಲ್ಲಿ ಸುಮಾರು 3,000 to 4,000 ಟನ್ನಷ್ಟು ಕಬ್ಬು ಹೋಗಿತ್ತು. ಆ ಒಂದು ಹಣವನ್ನ ಮರಳಿ ಕೊಡ್ತಾ ಇಲ್ಲ ಅನ್ನೋ ಒಂದು ಗಂಭೀರವಾದಂತಹ ಆರೋಪವನ್ನ ಬಿಲ್ ಸಮೇತ ಹಿಡಿದು ಇಲ್ಲಿ ನಿಂತಿರುವಂತದ್ದು ಗಮನಿಸಬಹುದು. ಖಾನಾಪುರ ತಾಲೂಕಿನ ಬಿಡಿ ಇರಬಹುದು, ಅಲ್ಲಿ ಸುತ್ತಮುತ್ತಲಿನ ಸಾಕಷ್ಟು ಹಳ್ಳಿಗಳ ಜನ ಕೂಡ ಅಲ್ಲಿಂದ ಸುಮಾರು ಸಾವಿರಾರು ಟನ್ ಕಬ್ಬುಗಳನ್ನ ಜಿಎಂ ಸಿದ್ದೇಶ್ವರ ಒಡೆತನದ ಏನು ಸಕ್ಕರೆ ಕಾರ್ಖಾನೆಗೆ ಏನು ಕಬ್ಬನ್ನ ಕಳಿಸಿದ್ರು. ಆದ್ರೆ ಈವರೆಗೂ ಕೂಡ ಕಬ್ಬಿಗೆ ಬಂದಂತ ಬಿಲ್ ಅನ್ನ ಕೊಡ್ತಲ್ಲ. ನಿಯಮಾವಳಿ ಪ್ರಕಾರ 14 ದಿನಗಳ ಒಳಗಾಗಿ ಆ ಬಿಲ್ ಅನ್ನ ಪಾವತಿ ಮಾಡಬೇಕು. ಆದ್ರೆ ಈವರೆಗೂ ಅದು ಆಗ್ತಾ ಇಲ್ಲ. ಇಲ್ಲಿ ಗಮನಿಸಬಹುದು 2025 ಮತ್ತು 26ನೇ ಸಾಲಿನ ಕಬ್ಬನ್ನ ಜಿಎಂ ಶುಗರ್ಸ್ ಮತ್ತು ಎನರ್ಜಿ ನಿಯಮಿತ ತುಮ್ಮಿನಕಟ್ಟಿ ಎಂಬ ಒಂದು ಯೂನಿಟ್ 1 ಮತ್ತು ಯೂನಿಟ್ 2 ಹಾವೇರಿ ಜಿಲ್ಲೆಗೆ ಇವರು ಎಲ್ಲರೂ ರೈತರು ಕೂಡ ಕಬ್ಬನ್ನ ಕಳಿಸಿದ್ದಾರೆ. ಆದ್ರೆ ನಡುವೆ ಅಂದ್ರೆ ಇಲ್ಲಿ ಕಬ್ಬು ಕಟಾವು ಮಾಡುವಂತ ಒಂದು ಗ್ರೂಪ್ ಸಂಸೇರ್ ಅನ್ನೋ ಒಂದು ಗ್ರೂಪ್ ಈ ಎಲ್ಲ ರೈತರ ಕಬ್ಬನ್ನ ಕಟಾವು ಮಾಡ್ಕೊಂಡು ಹೋಗಿತ್ತು. ಆದ್ರೆ ಇಲ್ಲಿ ಸಂಸೇರ್ ಅನ್ನೋರು ಈ ಸಾಕಷ್ಟು ದುಡ್ಡನ್ನ ಕೂಡ ಇಲ್ಲಿ ಇಸ್ಕೊಂಡಿದ್ದಾರೆ. ಹಾಗಾಗಿ ನಾವು ಅವರು ಮರಳಿ ಹಣವನ್ನ ಕೊಟ್ರೆ ಮಾತ್ರ ನಿಮ್ಮೆಲ್ಲರಿಗೂ ಬಾಕಿ ಇರುವಂತ ಕಬ್ಬಿನ ಬಿಲ್ ಅನ್ನ ಕೊಡ್ತೇವೆ ಅನ್ನೋ ಒಂದು ಮಂಡುವಾದವನ್ನ ಜಿಎಂ ಸಿದ್ದೇಶ್ವರರು ಒಡೆತನದ ಸಕ್ಕರೆ ಕಾರ್ಖಾನೆ ಅವರು ಹೇಳ್ತಿದ್ದಾರೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ಏನೆಲ್ಲ ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಅವರನ್ನ ಕೇಳ್ತೀನಿ. ಸರ್, ಯಾವ ಕಾರ್ಖಾನೆಗೆ ಎಷ್ಟು ಕಬ್ಬು ಕಳಿಸಿದ್ರಿ? ನಾವು ಸಿದ್ದೇಶ್ವರ ಶುಗರ್ ಪ್ಲಾಂಟ್ಗೆ ನಾವು ಸರ್ ಕಬ್ಬನ್ನ ನಾವು ಈಗ ಅಂದಾಜದ ನಮ್ಮ ಬಿಡಿ ಗ್ರಾಮದಿಂದ 3,000 to 4,000 ಟನ್ ಕಬ್ಬು ಕಳಿಸಿದ್ರು ಸರ್. ಇನ್ನುವರೆಗೆ ಅವ್ರು ನಮಗೆ ಬಿಲ್ ಆಗ್ತಾ ಇಲ್ಲ ಸರ್. ಡಿಸೆಂಬರ್ ಇಂದ ಇಲ್ಲಿವರೆಗೆ ನಮ್ದು ಇನ್ನ ಅಮೌಂಟ್ ಒಂದ್ ಸ್ವಲ್ಪ ₹1 ಆಗ್ತಾ ಇಲ್ಲ ಸರ್. ಎಷ್ಟು ಅಮೌಂಟ್ ಆಗ್ಬೋದು ಸರ್? ಮತ್ತೆ ಯಾಕೆ ಆಗ್ತಿಲ್ಲ? ಅವ್ರ ಶಂಸರ್ ಗ್ರೂಪ್ನವರು ಇಲ್ಲಿಂದ ನಮ್ದು ದುಡ್ಡು ತಗೊಂಡು ಹೋಗ್ಯಾರ. ಅವ್ರ ಗ್ರೂಪ್ ಅಮೌಂಟ್ ಅವ್ರು ಹಾಕಿದ ಮೇಲೆ ನಮ್ಗೆ ಆಗ್ತಾ ಇದೆ ಅಂತ ಅವ್ರು ನಮಗೆ ಹೇಳ್ತಾ ಇದಾರೆ ಸರ್. ನೇರವಾಗಿ ಕಬ್ಬಿನ ಫ್ಯಾಕ್ಟರಿಗೆ ಹಾಕಿರೋದು ಹೆಸರ ಮೇಲೆ ಸ್ಲಿಪ್ ಇದಾರೆ ಸರ್. ನಮ್ಮ ಹೆಸರ ಮೇಲೆ ಕಬ್ಬು ಹೋಗಿದೆ ಸರ್. ಕಟಿಂಗ್ ಅವರು ಅಷ್ಟ ಮಾಡಿದಾರೆ ಸರ್. ಶಂಸರ್ ಗ್ರೂಪ್ ಅವರು ಕಟಿಂಗ್ ಅಷ್ಟ ಮಾಡಿದಾರೆ. ಆದ್ರೆ ನಮಗೀಗ ನಮ್ಮ ಹೆಸರ ಮೇಲೆ ಕಬ್ಬು ಹೋಗಿದೆ ಸರ್. ಸರ್, ಈಗ ನೀವು ಅವ್ರನ್ನ ಕೇಳಿದ್ರೆ ಏನಂತ ಹೇಳ್ತಾರೆ? ಅವ್ರು ಕರ್ಕೊಂಬರ್ರಿ ಅಂತಾರೆ ಸರ್. ಅವ್ರು ಸರ್ ಸಂಸರ್ ಗ್ರೂಪ್ ಹೇಳಿದ್ರಲ್ಲ, ಅವ್ನು ಕರ್ಕೊಂಬರ್ರಿ, ಆಮೇಲೆ ನಿಮ್ಗೆ ಬಿಲ್ ಆಗ್ತೇವೆ ಅಂತಾರೆ ಸರ್. ಈಗ ಅವ್ರಿಗೆಲ್ಲ ಕೇಳಿದ್ರಿ ನೀವು? ಎಲ್ಲಾ ಕೇಳಿ ಬಂದ್ರಿ ಸರ್. 2 ಸಲ ಹೋಗಿದ್ವಿ, 2-3 ಸಲ ಹೋಗಿ ಬಂದ್ರಿ ಸರ್. ಅಲ್ಲಿ ಸರ್ಕಾರಕ್ಕೆ ನಾವು ಈಗಾಗಲೇ ಮನವಿ ಕೊಟ್ಟೇವ್ರಿ. ಹಾವೇರಿ ಡಿಸಿ ಅವ್ರಿಗೆ ಕೊಟ್ಟು, ಆಮೇಲೆ SP ಅವ್ರಿಗೆ ಕೊಟ್ಟೇವೆ, ಆಮೇಲೆ ಖಾನಾಪುರ ತಹಸೀಲ್ದಾರ್ಗೆ ಕೊಟ್ಟಿವಿ, ಮತ್ತೆ ಬೆಳಗಾವಿ ನಮ್ಮ ಡಿಸಿ ಅವರಿಗೆ ಕೊಟ್ಟೇವೆ, SP ಅವ್ರಿಗೆ ಕೊಟ್ಟೇವೆ. ಇದಿಷ್ಟು ರೈತರು ಹೇಳ್ತಿರುವಂತದ್ದು. ಇಲ್ಲಿ ನಡುವಾದಂತ ಅಂದ್ರೆ ಗ್ರೂಪ್ ಏನಿದೆ ಸಂಸರ್ ಗ್ರೂಪ್ನವರು ಮುಂಗಡವಾಗಿ ಸಾಕಷ್ಟು ಹಣವನ್ನ ಸಕ್ಕರೆ ಕಾರ್ಖಾನೆಯಿಂದ ತಗೊಂಡಿದ್ದಾರೆ. ಹಾಗಾಗಿ ಮುಂಗಡ ಬಾಕಿ ಉಳಿಸಿಕೊಂಡಿದ್ರಿಂದ ಅವರು ಹಣವನ್ನ ಕೊಡ್ತಾ ಇಲ್ಲ. ಹಾಗಾಗಿ ಅದಕ್ಕೂ ನಮಗೆ ಸಂಬಂಧ ಇಲ್ಲ. ನಾವು ನೇರವಾಗಿ ಸಕ್ಕರೆ ಕಾರ್ಖಾನೆಗೆ ನಾವು ಕಬ್ಬನ್ನ ಕಳಿಸಿದ್ವಿ. ಹಾಗಾಗಿ ನಾವು ಕಬ್ಬನ್ನ ಕಳಿಸಿದ್ವಿ, ಅದಕ್ಕೆ ಹೊಣೆಗಾರ ಕೂಡ ಸಕ್ಕರೆ ಕಾರ್ಖಾನೆ ಮಾಲೀಕರಾಗಿರ್ತಾರೆ. ಆದಷ್ಟು ಬೇಗ ನಮ್ಮ ಕಬ್ಬಿನ ಬಾಕಿ ಬಿಲ್ ಅನ್ನ ಕೊಡಬೇಕು ಅನ್ನೋದ್ರಲ್ಲಿ ಎಲ್ಲ ರೈತರು ಕೂಡ ಒತ್ತಾಯವನ್ನ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಬೆಳಗಾವಿ. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ಅವರ ಒಡೆತನದ ಕಬ್ಬಿನ ಫ್ಯಾಕ್ಟರಿಯಲ್ಲಿ ಕಬ್ಬಿನ ಬಿಲ್ ಕೊಡೋದಕ್ಕೆ ಮೀನಾಮೇಷವನ್ನ ಎಣಿಸಲಾಗ್ತಾ ಇದೆ. ಇದರಿಂದ ರೈತರು ರೊಚ್ಚಿಗೆದ್ದಿದ್ದಾರೆ. ಆನಂತರ ಏನಾಯ್ತು ಇಲ್ಲಿದೆ ನೋಡಿ ಸಂಬಂಧಪಟ್ಟಂತ ಸ್ಟೋರಿ. ಜಿಎಂ ಸಿದ್ದೇಶ್ವರ ಒಡೆತನದ ಸಕ್ಕರೆ ಕಾರ್ಖಾನೆಯಿಂದ ಸುಮಾರು 4 ಕೋಟಿಗೂ ಅಧಿಕ ಬಿಲ್ ಅನ್ನ ಕೊಡ್ತಾ ಇಲ್ಲ. ಖಾನಾಪುರದಿಂದ ಅಲ್ಲಿ ಸುಮಾರು 3,000 to 4,000 ಟನ್ನಷ್ಟು ಕಬ್ಬು ಹೋಗಿತ್ತು. ಆ ಒಂದು ಹಣವನ್ನ ಮರಳಿ ಕೊಡ್ತಾ ಇಲ್ಲ ಅನ್ನೋ ಒಂದು ಗಂಭೀರವಾದಂತಹ ಆರೋಪವನ್ನ ಬಿಲ್ ಸಮೇತ ಹಿಡಿದು ಇಲ್ಲಿ ನಿಂತಿರುವಂತದ್ದು ಗಮನಿಸಬಹುದು. ಖಾನಾಪುರ ತಾಲೂಕಿನ ಬಿಡಿ ಇರಬಹುದು, ಅಲ್ಲಿ ಸುತ್ತಮುತ್ತಲಿನ ಸಾಕಷ್ಟು ಹಳ್ಳಿಗಳ ಜನ ಕೂಡ ಅಲ್ಲಿಂದ ಸುಮಾರು ಸಾವಿರಾರು ಟನ್ ಕಬ್ಬುಗಳನ್ನ ಜಿಎಂ ಸಿದ್ದೇಶ್ವರ ಒಡೆತನದ ಏನು ಸಕ್ಕರೆ ಕಾರ್ಖಾನೆಗೆ ಏನು ಕಬ್ಬನ್ನ ಕಳಿಸಿದ್ರು. ಆದ್ರೆ ಈವರೆಗೂ ಕೂಡ ಕಬ್ಬಿಗೆ ಬಂದಂತ ಬಿಲ್ ಅನ್ನ ಕೊಡ್ತಲ್ಲ. ನಿಯಮಾವಳಿ ಪ್ರಕಾರ 14 ದಿನಗಳ ಒಳಗಾಗಿ ಆ ಬಿಲ್ ಅನ್ನ ಪಾವತಿ ಮಾಡಬೇಕು. ಆದ್ರೆ ಈವರೆಗೂ ಅದು ಆಗ್ತಾ ಇಲ್ಲ. ಇಲ್ಲಿ ಗಮನಿಸಬಹುದು 2025 ಮತ್ತು 26ನೇ ಸಾಲಿನ ಕಬ್ಬನ್ನ ಜಿಎಂ ಶುಗರ್ಸ್ ಮತ್ತು ಎನರ್ಜಿ ನಿಯಮಿತ ತುಮ್ಮಿನಕಟ್ಟಿ ಎಂಬ ಒಂದು ಯೂನಿಟ್ 1 ಮತ್ತು ಯೂನಿಟ್ 2 ಹಾವೇರಿ ಜಿಲ್ಲೆಗೆ ಇವರು ಎಲ್ಲರೂ ರೈತರು ಕೂಡ ಕಬ್ಬನ್ನ ಕಳಿಸಿದ್ದಾರೆ. ಆದ್ರೆ ನಡುವೆ ಅಂದ್ರೆ ಇಲ್ಲಿ ಕಬ್ಬು ಕಟಾವು ಮಾಡುವಂತ ಒಂದು ಗ್ರೂಪ್ ಸಂಸೇರ್ ಅನ್ನೋ ಒಂದು ಗ್ರೂಪ್ ಈ ಎಲ್ಲ ರೈತರ ಕಬ್ಬನ್ನ ಕಟಾವು ಮಾಡ್ಕೊಂಡು ಹೋಗಿತ್ತು. ಆದ್ರೆ ಇಲ್ಲಿ ಸಂಸೇರ್ ಅನ್ನೋರು ಈ ಸಾಕಷ್ಟು ದುಡ್ಡನ್ನ ಕೂಡ ಇಲ್ಲಿ ಇಸ್ಕೊಂಡಿದ್ದಾರೆ. ಹಾಗಾಗಿ ನಾವು ಅವರು ಮರಳಿ ಹಣವನ್ನ ಕೊಟ್ರೆ ಮಾತ್ರ ನಿಮ್ಮೆಲ್ಲರಿಗೂ ಬಾಕಿ ಇರುವಂತ ಕಬ್ಬಿನ ಬಿಲ್ ಅನ್ನ ಕೊಡ್ತೇವೆ ಅನ್ನೋ ಒಂದು ಮಂಡುವಾದವನ್ನ ಜಿಎಂ ಸಿದ್ದೇಶ್ವರರು ಒಡೆತನದ ಸಕ್ಕರೆ ಕಾರ್ಖಾನೆ ಅವರು ಹೇಳ್ತಿದ್ದಾರೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ಏನೆಲ್ಲ ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಅವರನ್ನ ಕೇಳ್ತೀನಿ.
ಸರಿ, ಯಾವ ಕಾರ್ಖಾನೆಗೆ ಎಷ್ಟು ಕಬ್ಬು ಕಳಿಸಿದ್ರಿ? ನಾವು ಸಿದ್ದೇಶ್ವರ ಶುಗರ್ ಪ್ಲಾಂಟ್ಗೆ ನಾವು ಸರ್ ಕಬ್ಬನ್ನು ನಾವು ಈಗ ಅಂದಾಜದ ನಮ್ಮ ಬಿಡಿ ಗ್ರಾಮದಿಂದ 3,000-4,000 ಟನ್ ಕಬ್ಬು ಕಳಿಸಿದ್ರು ಸರ್. ಇನ್ನುವರೆಗೆ ಅವ್ರು ನಮಗೆ ಬಿಲ್ ಆಗ್ತಾ ಇಲ್ಲ ಸರ್. ಡಿಸೆಂಬರ್ ಇಂದ ಇಲ್ಲಿವರೆಗೆ ನಮ್ದು ಇನ್ನ ಅಮೌಂಟ್ ಒಂದ್ ಸ್ವಲ್ಪ ₹1 ಆಗ್ತಾ ಇಲ್ಲ ಸರ್. ಎಷ್ಟು ಅಮೌಂಟ್ ಆಗ್ಬೋದು ಸರ್, ಮತ್ತೆ ಯಾಕೆ ಆಗ್ತಿಲ್ಲ? ಅವರ ಶಂಶರ್ ಗ್ರೂಪ್ನವರು ಇಲ್ಲಿಂದ ನಮ್ದು ದುಡ್ಡು ತಗೊಂಡು ಹೋಗ್ಯಾರ. ಅವ್ರ ಗ್ರೂಪ್ ಅಮೌಂಟ್ ಅವ್ರು ಹಾಕಿದ ಮೇಲೆ ನಮ್ಗೆ ಆಗ್ತಾ ಇದೆ ಅಂತ ಅವ್ರು ನಮಗೆ ಹೇಳ್ತಾ ಇದ್ದಾರೆ ಸರ್. ನೇರವಾಗಿ ಕಬ್ಬಿನ ಫ್ಯಾಕ್ಟರಿಗೆ ಹಾಕಿರೋದಾಗ ಇದು ಫ್ಯಾಕ್ಟರಿ ಹೆಸರ ಮೇಲೆ ಸ್ಲಿಪ್ ಇದ್ದಾರೆ ಸರ್. ನಮ್ಮ ಹೆಸರ ಮೇಲೆ ಕಬ್ಬು ಹೋಗಿದೆ ಸರ್. ಕಟ್ಟಿಂಗ್ ಅವರು ಅಷ್ಟ ಮಾಡಿದ್ದಾರೆ ಸರ್. ಶಂಶರ್ ಗ್ರೂಪ್ ಅವರು ಕಟ್ಟಿಂಗ್ ಅಷ್ಟ ಮಾಡಿದ್ದಾರೆ. ಆದ್ರೆ ನಮ್ಗೀಗ ನಮ್ಮ ಹೆಸರ ಮೇಲೆ ಕಬ್ಬು ಹೋಗಿದೆ ಸರ್. ಸರ್, ಈಗ ನೀವು ಅವ್ರನ್ನ ಕೇಳಿದ್ರೆ ಏನಂತ ಹೇಳ್ತಾರೆ ಅವರು? ಅವ್ರು ಕರ್ಕೊಂಬರ್ರಿ ಅಂತಾರೆ ಸರ್. ಅವ್ರ ಸರ್ ನಮ್ಮ ಸಂಸಾರ ಗ್ರೂಪ್ ಏನಿದಾರಲ್ಲ ಅವ್ನ ಕರ್ಕೊಂಬರ್ರಿ, ಆಮೇಲೆ ನಿಮ್ಗೆ ಬಿಲ್ ಆಗ್ತೇವ ಅಂತಾರೆ ಅವ್ರು ಸರ್. ಈಗ ಅಲ್ಲೆಲ್ಲ ಅವ್ರಿಗೆಲ್ಲ ಕೇಳಿದ್ರಿ ನೀವು? ಎಲ್ಲಾ ಕೇಳಿ ಬಂದ್ರಿ ಸರ್. 2 ಸಲ ಹೋಗಿದ್ವಿ, 2-3 ಸಲ ಹೋಗಿ ಬಂದ್ರಿ ಸರ್. ಅಲ್ಲಿ ಸರ್ಕಾರಕ್ಕೆ ನಾವು ಈಗಾಗಲೇ ಮನವಿ ಕೊಟ್ಟವ್ರಿ. ಹಾವೇರಿ ಡಿಸಿ ಅವ್ರಿಗೆ ಕೊಟ್ಟು, ಆಮೇಲೆ SP ಅವ್ರಿಗೆ ಕೊಟ್ಟಿವಿ, ಆಮೇಲೆ ಖಾನಾಪುರ ತಹಸೀಲ್ದಾರ್ಗೆ ಕೊಟ್ಟಿವಿ, ಮತ್ತೆ ಬೆಳಗಾವಿ ನಮ್ಮ DC ಅವರಿಗೆ ಕೊಟ್ಟಿವಿ, SP ಅವ್ರಿಗೆ ಕೊಟ್ಟಿವಿ. ಇದಿಷ್ಟು ರೈತರು ಹೇಳ್ತಿರುವಂತದ್ದು. ಇಲ್ಲಿ ನಡುವಾದಂತ ಅಂದ್ರೆ ಗ್ರೂಪ್ ಏನಿದೆ ಸಂಸರ್ ಗ್ರೂಪ್ನವರು ಮುಂಗಡವಾಗಿ ಸಾಕಷ್ಟು ಹಣವನ್ನ ಸಕ್ಕರೆ ಕಾರ್ಖಾನೆಯಿಂದ ತಗೊಂಡಿದ್ದಾರೆ. ಹಾಗಾಗಿ ಮುಂಗಡ ಬಾಕಿ ಉಳಿಸಿಕೊಂಡಿದ್ರಿಂದ ಅವರು ಹಣವನ್ನ ಕೊಡ್ತಾ ಇಲ್ಲ. ಹಾಗಾಗಿ ಅದಕ್ಕೂ ನಮಗೆ ಸಂಬಂಧ ಇಲ್ಲ. ನಾವು ನೇರವಾಗಿ ಸಕ್ಕರೆ ಕಾರ್ಖಾನೆಗೆ ನಾವು ಕಬ್ಬನ್ನ ಕಳಿಸಿದ್ವಿ. ಹಾಗಾಗಿ ನಾವು ಕಬ್ಬನ್ನ ಕಳಿಸಿದ್ವಿ ಅದಕ್ಕೆ ಹೊಣೆಗಾರ ಕೂಡ ಸಕ್ಕರೆ ಕಾರ್ಖಾನೆ ಮಾಲೀಕರಾಗಿರ್ತಾರೆ. ಆದಷ್ಟು ಬೇಗ ನಮ್ಮ ಕಬ್ಬಿನ ಬಾಕಿ ಬಿಲ್ ಅನ್ನ ಕೊಡಬೇಕು ಅನ್ನೋದ್ರಲ್ಲಿ ಎಲ್ಲ ರೈತರು ಕೂಡ ಒತ್ತಾಯವನ್ನ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಬೆಳಗಾವಿ. ಮಾಜಿ ಸಂಸದ GM ಸಿದ್ದೇಶ್ವರ ಅವರ ಒಡೆತನದ ಕಬ್ಬಿನ ಫ್ಯಾಕ್ಟರಿಯಲ್ಲಿ ಕಬ್ಬಿನ ಬಿಲ್ ಕೊಡೋದಕ್ಕೆ ಮೀನಾಮೇಷವನ್ನ ಎಣಿಸಲಾಗ್ತಾ ಇದೆ. ಇದರಿಂದ ರೈತರು ರೊಚ್ಚಿಗೆದ್ದಿದ್ದಾರೆ. ಆ ನಂತರ ಏನಾಯ್ತು ಇಲ್ಲಿದೆ ನೋಡಿ ಸಂಬಂಧಪಟ್ಟಂತ ಸ್ಟೋರಿ. GM ಸಿದ್ದೇಶ್ವರ ಒಡೆತನದ ಸಕ್ಕರೆ ಕಾರ್ಖಾನೆಯಿಂದ ಸುಮಾರು 4 ಕೋಟಿಗೂ ಅಧಿಕ ಬಿಲ್ ಅನ್ನ ಕೊಡ್ತಾ ಇಲ್ಲ. ಖಾನಾಪುರದಿಂದ ಅಲ್ಲಿ ಸುಮಾರು 3,000-4,000 ಸಾವಿರ ಟನ್ನಷ್ಟು ಕಬ್ಬು ಹೋಗಿತ್ತು. ಆ ಒಂದು ಹಣವನ್ನ ಮರಳಿ ಕೊಡ್ತಾ ಇಲ್ಲ ಅನ್ನೋ ಒಂದು ಗಂಭೀರವಾದಂತಹ ಆರೋಪವನ್ನ ಬಿಲ್ ಸಮೇತ ಹಿಡಿದು ಇಲ್ಲಿ ನಿಂತಿರುವಂತದ್ದು ಗಮನಿಸಬಹುದು. ಖಾನಾಪುರ ತಾಲೂಕಿನ ಬಿಡಿ ಇರಬಹುದು, ಅಲ್ಲಿ ಸುತ್ತಮುತ್ತಲಿನ ಸಾಕಷ್ಟು ಹಳ್ಳಿಗಳ ಜನ ಕೂಡ ಅಲ್ಲಿಂದ ಸುಮಾರು ಸಾವಿರಾರು ಟನ್ ಕಬ್ಬುಗಳನ್ನ GM ಸಿದ್ದೇಶ್ವರ ಅವರ ಒಡೆತನದ ಸಕ್ಕರೆ ಕಾರ್ಖಾನೆಗೆ ಕಬ್ಬನ್ನ ಕಳಿಸಿದ್ರು. ಆದ್ರೆ ಈವರೆಗೂ ಕೂಡ ಕಬ್ಬಿಗೆ ಬಂದಂತ ಬಿಲ್ ಅನ್ನ ಕೊಡ್ತಲ್ಲ. ನಿಯಮಾವಳಿ ಪ್ರಕಾರ 14 ದಿನಗಳ ಒಳಗಾಗಿ ಬಿಲ್ ಅನ್ನ ಪಾವತಿ ಮಾಡಬೇಕು. ಆದ್ರೆ ಈವರೆಗೂ ಅದು ಆಗ್ತಾ ಇಲ್ಲ. ಇಲ್ಲಿ ಗಮನಿಸಬಹುದು 2025 ಮತ್ತು 26ನೇ ಸಾಲಿನ ಕಬ್ಬನ್ನ GM ಶುಗರ್ಸ್ ಮತ್ತು ಎನರ್ಜಿ ನಿಯಮಿತ ತುಮ್ಮಿನಕಟ್ಟಿ ಎಂಬ ಒಂದು ಯೂನಿಟ್ 1 ಮತ್ತು ಯೂನಿಟ್ 2 ಹಾವೇರಿ ಜಿಲ್ಲೆಗೆ ಇವರು ಎಲ್ಲರೂ ರೈತರು ಕೂಡ ಕಬ್ಬನ್ನ ಕಳಿಸಿದ್ದಾರೆ. ಆದ್ರೆ ನಡುವೆ ಅಂದ್ರೆ ಇಲ್ಲಿ ಕಬ್ಬು ಕಟಾವು ಮಾಡುವಂತ ಒಂದು ಗ್ರೂಪ್ ಸಂಸೇರ್ ಅನ್ನೋ ಒಂದು ಗ್ರೂಪ್ ಈ ಎಲ್ಲ ರೈತರ ಕಬ್ಬನ್ನ ಕಟಾವು ಮಾಡ್ಕೊಂಡು ಹೋಗಿತ್ತು. ಆದ್ರೆ ಇಲ್ಲಿ ಸಂಸೇರ್ ಅನ್ನೋರು ಈ ಸಾಕಷ್ಟು ದುಡ್ಡನ್ನ ಕೂಡ ಇಲ್ಲಿ ಇಸ್ಕೊಂಡಿದ್ದಾರೆ. ಹಾಗಾಗಿ ನಾವು ಅವರು ಮರಳಿ ಹಣವನ್ನ ಕೊಟ್ರೆ ಮಾತ್ರ ನಿಮ್ಮೆಲ್ಲರಿಗೂ ಬಾಕಿ ಇರುವಂತ ಕಬ್ಬಿನ ಬಿಲ್ ಅನ್ನ ಕೊಡ್ತೇವೆ ಅನ್ನೋ ಒಂದು ಮಂಡುವಾದವನ್ನ GM ಸಿದ್ದೇಶ್ವರ ಅವರು ಒಡೆತನದ ಸಕ್ಕರೆ ಕಾರ್ಖಾನೆ ಅವರು ಹೇಳ್ತಿದ್ದಾರೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ಏನೆಲ್ಲ ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಅವರನ್ನ ಕೇಳ್ತೀನಿ. ಸರಿ, ಯಾವ ಕಾರ್ಖಾನೆಗೆ ಎಷ್ಟು ಕಬ್ಬು ಕಳಿಸಿದ್ರಿ? ನಾವು ಸಿದ್ದೇಶ್ವರ ಶುಗರ್ ಪ್ಲಾಂಟ್ಗೆ ನಾವು ಸರ್ ಕಬ್ಬನ್ನು ನಾವು ಈಗ ಅಂದಾಜದ ನಮ್ಮ ಬಿಡಿ ಗ್ರಾಮದಿಂದ 3,000-4,000 ಟನ್ ಕಬ್ಬು ಕಳಿಸಿದ್ರು ಸರ್. ಇನ್ನುವರೆಗೆ ಅವ್ರು ನಮಗೆ ಬಿಲ್ ಆಗ್ತಾ ಇಲ್ಲ ಸರ್. ಡಿಸೆಂಬರ್ ಇಂದ ಇಲ್ಲಿವರೆಗೆ ನಮ್ದು ಇನ್ನ ಅಮೌಂಟ್ ಒಂದ್ ಸ್ವಲ್ಪ ₹1 ಆಗ್ತಾ ಇಲ್ಲ ಸರ್. ಎಷ್ಟು ಅಮೌಂಟ್ ಆಗ್ಬೋದು ಸರ್, ಮತ್ತೆ ಯಾಕೆ ಆಗ್ತಿಲ್ಲ? ಅವರ ಶಂಶರ್ ಗ್ರೂಪ್ನವರು ಇಲ್ಲಿಂದ ನಮ್ದು ದುಡ್ಡು ತಗೊಂಡು ಹೋಗ್ಯಾರ. ಅವ್ರ ಗ್ರೂಪ್ ಅಮೌಂಟ್ ಅವ್ರು ಹಾಕಿದ ಮೇಲೆ ನಮ್ಗೆ ಆಗ್ತಾ ಇದೆ ಅಂತ ಅವ್ರು ನಮಗೆ ಹೇಳ್ತಾ ಇದ್ದಾರೆ ಸರ್. ನೇರವಾಗಿ ಕಬ್ಬಿನ ಫ್ಯಾಕ್ಟರಿಗೆ ಹಾಕಿರೋದಾಗ ಇದು ಫ್ಯಾಕ್ಟರಿ ಹೆಸರ ಮೇಲೆ ಸ್ಲಿಪ್ ಇದ್ದಾರೆ ಸರ್. ನಮ್ಮ ಹೆಸರ ಮೇಲೆ ಕಬ್ಬು ಹೋಗಿದೆ ಸರ್. ಕಟ್ಟಿಂಗ್ ಅವರು ಅಷ್ಟ ಮಾಡಿದ್ದಾರೆ ಸರ್. ಶಂಶರ್ ಗ್ರೂಪ್ ಅವರು ಕಟ್ಟಿಂಗ್ ಅಷ್ಟ ಮಾಡಿದ್ದಾರೆ. ಆದ್ರೆ ನಮ್ಗೀಗ ನಮ್ಮ ಹೆಸರ ಮೇಲೆ ಕಬ್ಬು ಹೋಗಿದೆ ಸರ್. ಸರ್, ಈಗ ನೀವು ಅವ್ರನ್ನ ಕೇಳಿದ್ರೆ ಏನಂತ ಹೇಳ್ತಾರೆ ಅವರು? ಅವ್ರು ಕರ್ಕೊಂಬರ್ರಿ ಅಂತಾರೆ ಸರ್. ಅವ್ರ ಸರ್ ನಮ್ಮ ಸಂಸಾರ ಗ್ರೂಪ್ ಏನಿದಾರಲ್ಲ ಅವ್ನ ಕರ್ಕೊಂಬರ್ರಿ, ಆಮೇಲೆ ನಿಮ್ಗೆ ಬಿಲ್ ಆಗ್ತೇವ ಅಂತಾರೆ ಅವ್ರು ಸರ್. ಈಗ ಅಲ್ಲೆಲ್ಲ ಅವ್ರಿಗೆಲ್ಲ ಕೇಳಿದ್ರಿ ನೀವು? ಎಲ್ಲಾ ಕೇಳಿ ಬಂದ್ರಿ ಸರ್. 2 ಸಲ ಹೋಗಿದ್ವಿ, 2-3 ಸಲ ಹೋಗಿ ಬಂದ್ರಿ ಸರ್. ಅಲ್ಲಿ ಸರ್ಕಾರಕ್ಕೆ ನಾವು ಈಗಾಗಲೇ ಮನವಿ ಕೊಟ್ಟವ್ರಿ. ಹಾವೇರಿ DC ಅವ್ರಿಗೆ ಕೊಟ್ಟು, ಆಮೇಲೆ SP ಅವ್ರಿಗೆ ಕೊಟ್ಟಿವಿ, ಆಮೇಲೆ ಖಾನಾಪುರ ತಹಸೀಲ್ದಾರ್ಗೆ ಕೊಟ್ಟಿವಿ, ಮತ್ತೆ ಬೆಳಗಾವಿ ನಮ್ಮ DC ಅವರಿಗೆ ಕೊಟ್ಟಿವಿ, SP ಅವ್ರಿಗೆ ಕೊಟ್ಟಿವಿ. ಇದಿಷ್ಟು ರೈತರು ಹೇಳ್ತಿರುವಂತದ್ದು. ಇಲ್ಲಿ ನಡುವಾದಂತ ಅಂದ್ರೆ ಗ್ರೂಪ್ ಏನಿದೆ ಸಂಸರ್ ಗ್ರೂಪ್ನವರು ಮುಂಗಡವಾಗಿ ಸಾಕಷ್ಟು ಹಣವನ್ನ ಸಕ್ಕರೆ ಕಾರ್ಖಾನೆಯಿಂದ ತಗೊಂಡಿದ್ದಾರೆ. ಹಾಗಾಗಿ ಮುಂಗಡ ಬಾಕಿ ಉಳಿಸಿಕೊಂಡಿದ್ರಿಂದ ಅವರು ಹಣವನ್ನ ಕೊಡ್ತಾ ಇಲ್ಲ. ಹಾಗಾಗಿ ಅದಕ್ಕೂ ನಮಗೆ ಸಂಬಂಧ ಇಲ್ಲ. ನಾವು ನೇರವಾಗಿ ಸಕ್ಕರೆ ಕಾರ್ಖಾನೆಗೆ ನಾವು ಕಬ್ಬನ್ನ ಕಳಿಸಿದ್ವಿ. ಹಾಗಾಗಿ ನಾವು ಕಬ್ಬನ್ನ ಕಳಿಸಿದ್ವಿ ಅದಕ್ಕೆ ಹೊಣೆಗಾರ ಕೂಡ ಸಕ್ಕರೆ ಕಾರ್ಖಾನೆ ಮಾಲೀಕರಾಗಿರ್ತಾರೆ. ಆದಷ್ಟು ಬೇಗ ನಮ್ಮ ಕಬ್ಬಿನ ಬಾಕಿ ಬಿಲ್ ಅನ್ನ ಕೊಡಬೇಕು ಅನ್ನೋದ್ರಲ್ಲಿ ಎಲ್ಲ ರೈತರು ಕೂಡ ಒತ್ತಾಯವನ್ನ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಬೆಳಗಾವಿ.